ನಮಸ್ಕಾರ, ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ರಾಜಕೀಯ ಅಂತ ಬಂದರೆ ಭಿನ್ನಾಭಿಪ್ರಾಯಗಳು, ಟೀಕೆ ಟಿಪ್ಪಣಿಗಳು, ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯ. ಆದರೆ ಕೆಲವು ಸಂದರ್ಭಗಳು ರಾಜಕೀಯದ ಎಲ್ಲ ಗಡಿ ರೇಖೆಗಳನ್ನು ಮೀರಿ ಮಾನವೀಯತೆಯನ್ನೇ ದೊಡ್ಡದಾಗಿ ತೋರಿಸುತ್ತೆ. ಇತ್ತೀಚೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ತಾಯಿ ನಿಧನರಾದರು. ಅವರ ನಿಧನದ ಸುದ್ದಿಯನ್ನು ಕೇಳಿ ಎಲ್ಲ ರಾಜಕೀಯದ ಗಣ್ಯರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದವರು, ಜಗಳವಾಡ್ತಾ ಇದ್ದವರು, ರಾಜಕೀಯ ವಿಚಾರದಲ್ಲಿ ಹಲವಾರು ಮನಸ್ತಾಪಗಳಿದ್ದರೂ ಕೂಡ ಆ ಒಂದು ಸಾವಿನ ಸುದ್ದಿ ಕೇಳಿದ ತಕ್ಷಣ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾರೆ, ತಮ್ಮ ಒಂದು ನೋವನ್ನು ಹೇಳ್ಕೊಳ್ತಾರೆ. ಚೆನ್ನಮ್ಮ ಅವರನ್ನು ತಮ್ಮ ತಾಯಿಯ ಹಾಗೆ ಅಂತ ಕರ್ಕೊಂಡು ಆ ಒಂದು ದೇವೇಗೌಡರ ಫ್ಯಾಮ್ಲಿಗೆ ಏನು ಆ ಒಂದು ನೋವು ಬಂದಿದೆ ಆ ಎಲ್ಲ ನೋವನ್ನು ಹಂಚ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಸಾಮಾನ್ಯವಾಗಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಎಚ್.ಡಿ. ಕುಮಾರಸ್ವಾಮಿ ರಾಜಕೀಯವಾಗಿ ಪರಸ್ಪರ ತೀವ್ರ ವಾಗ್ದಾಳಿ ನಡೆಸುವ ನಾಯಕರು. ವಿಧಾನಸಭೆಯಿಂದ ಹಿಡಿದು ಚುನಾವಣಾ ಪ್ರಚಾರದವರೆಗೂ ಒಬ್ಬರು ವಿರುದ್ಧ ಮತ್ತೊಬ್ಬರು ಕಠಿಣವಾಗಿ ಮಾತನಾಡುವ ಉದಾಹರಣೆಗಳು ಸಾಕಷ್ಟಿವೆ. ಆದರೆ ದುಃಖದ ಸಮಯ ಬಂದಾಗ ಆ ಎಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳು ಹಿಂದೆ ಸರಿದವು ಅಂತಲೇ ಹೇಳ್ಬೋದು. ಕುಮಾರಸ್ವಾಮಿ ಅವರ ತಾಯಿ ನಿಧನದ ಸುದ್ದಿ ಕೇಳಿ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ದೇವೇಗೌಡರ ಆರೋಗ್ಯ ವಿಚಾರಿಸಿದರು. ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಧೈರ್ಯ ತುಂಬಿದರು. ಈ ವೇಳೆ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ಬದಲಾಗಿ ಮಾನವೀಯತೆ, ಪರಸ್ಪರ ಗೌರವ ಮತ್ತು ದುಃಖದಲ್ಲಿ ಜೊತೆಯಾಗುವ ಸಂಸ್ಕೃತಿ ಎಲ್ಲರ ಗಮನ ಸೆಳೆಯುತ್ತದೆ. ಚುನಾವಣೆ ಅಂತ ಬಂದರೆ ರಾಜಕೀಯ ನಾಯಕರು ಪರಸ್ಪರ ಎಷ್ಟೇ ಟೀಕಿಸಿಕೊಂಡರೂ ಇಂತಹ ದುಃಖದ ಸಂದರ್ಭದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಬ್ಬರ ನೋವಿಗೆ ಮತ್ತೊಬ್ಬರು ಸ್ಪಂದಿಸುವುದು ಭಾರತೀಯ ರಾಜಕೀಯದ ಉತ್ತಮ ಸಂಪ್ರದಾಯ ಎಂದು ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯ ವಿರೋಧ ಶಾಶ್ವತವಲ್ಲ, ಆದರೆ ಮಾನವೀಯ ಸಂಬಂಧಗಳು ಶಾಶ್ವತವಾಗಿರಬೇಕು ಎಂದು ಸಂದೇಶವನ್ನು ನೀಡುವ ಕ್ಷಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಘಟನೆಯು ರಾಜಕೀಯದಲ್ಲಿ ಸ್ಪರ್ಧೆ ಇರಬಹುದು, ಭಿನ್ನಾಭಿಪ್ರಾಯ ಇರಬಹುದು, ಆದರೆ ದುಃಖದ ಸಮಯದಲ್ಲಿ ಎಲ್ಲರೂ ಒಂದಾಗಬೇಕು ಎಂಬುದನ್ನು ಮತ್ತೊಮ್ಮೆ ನೆನಪಿಸುತ್ತೆ. ನಾಯಕರ ಈ ನಡೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಾಕಷ್ಟು ಮೆಚ್ಚುಗೆ ಪಾತ್ರವಾಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಪರಸ್ಪರರು ವಾಗ್ದಾಳಿ ನಡೆಸಿದ್ರು ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು. ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಮಾತಿನ ಸಮರ ಕರ್ನಾಟಕದ ಜನರಿಗೆ ಹೊಸತೇನಲ್ಲ. ಒಂದು ಕಡೆ ನನ್ನನ್ನು ಜೈಲಿಗೆ ಕಳಿಸುವ ಸಂಚು ನಡೀತಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಿದರೆ, ಇನ್ನೊಂದೆಡೆ ನನಗೆ ನೀವು ತಮ್ಮ ಆಗೋದು ಬೇಡ, ನಾನು ನಿಮಗೆ ಅಣ್ಣ ಆಗೋದು ಬೇಡ ಎಂದು ಕುಮಾರಸ್ವಾಮಿ ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಇಷ್ಟೇ ಅಲ್ಲ, ಇಬ್ಬರು ನಾಯಕರು ಹಲವು ಬಾರಿ ಸಾರ್ವಜನಿಕ ವೇದಿಕೆಯಲ್ಲಿ ಪರಸ್ಪರ ತೀವ್ರ ಟೀಕೆಗಳನ್ನು ಮಾಡಿದರು. ಆ ರಾಜಕೀಯ ಸಂಘರ್ಷವು ಹಲವು ವರ್ಷಗಳಿಂದ ನಡೆಯುತ್ತಲೇ ಬಂದಿದೆ. ಆದರೆ ಜೀವನದಲ್ಲಿ ಕೆಲವು ಕ್ಷಣಗಳು ರಾಜಕೀಯಕ್ಕಿಂತಲೂ ದೊಡ್ಡದಾಗಿಬಿಡುತ್ತೆ. ದೇವೇಗೌಡರ ಕುಟುಂಬಕ್ಕೆ ದುಃಖದ ಸಮಯ ಎದುರಾದಾಗ ಅದೇ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ದೇವೇಗೌಡರ ಒಂದು ದುಃಖದ ಸಮಯದಲ್ಲಿ ಜೊತೆಯಾಗಿ ನಿಂತಾಗ ಆ ಕ್ಷಣದಲ್ಲಿ ರಾಜಕೀಯ ಇರಲಿಲ್ಲ, ಇದ್ದಿದ್ದು ಮಾನವೀಯತೆ ಮಾತ್ರ ಅಂತಲೇ ಹೇಳ್ಬೋದು. ಈ ಒಂದು ದುಃಖದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ದೇವೇಗೌಡರ ಫ್ಯಾಮ್ಲಿಗೆ ಒಂದು ಸಾಂತ್ವನ ಹೇಳಿ ಅವರ ನೋವಿನಲ್ಲಿ ಭಾಗಿಯಾಗಿರುವ ಈ ಒಂದು ಘಟನೆಯ ಬಗ್ಗೆ ರಾಜಕೀಯಕ್ಕಿಂತ ಮಾನವೀಯತೆ ದೊಡ್ಡದು ಎಂದು ನಿಮಗೂ ಅನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಸಕ್ತಿದಾಯಕ ರಾಜಕೀಯ ಮತ್ತು ಕನ್ನಡದ ತಾಜಾ ಸುದ್ದಿಗಳಿಗಾಗಿ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಲೈಕ್, ಶೇರ್ ಹಾಗೂ ಕಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ, ಚೆನ್ನಮ್ಮ ಅವರನ್ನು ಕಳೆದುಕೊಂಡ ದೇವೇಗೌಡರ ಕುಟುಂಬಕ್ಕೆ ಆ ದೇವರು ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ, ಹಾಗೆ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.